ನೋಡಿ ಫ್ರೆಂಡ್ಸ್, ಮಜ್ಜಿಗೆ ಸಾಂಬಾರು ಇಲ್ಲೇ ಒಗ್ಗರಣೆ ಹಾಕಿದ ಹ್ಯಾಂಗೆ ಮಾಡೋದಂತ ನೋಡ್ಕೊಂಡು ಬರೋಣ. ಹೊಲದಾಗಿ ಮಾಡಿದ ಸ್ಪೆಷಲ್ ಬಿಸಿ ಬಿಸಿ ಅನ್ನ ಮತ್ತು ಇಲ್ಲಿ ನೋಡಿ ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ ಕರಿಬೇವು ಇಷ್ಟು ಹಾಕಿದ್ದೀನಿ. ಮತ್ತು ಇಲ್ಲಿ ನೋಡಿ ಅನ್ನನೂ ಮಾಡಿದ್ದೀನಿ, ಬಿಸಿ ಬಿಸಿ ಅನ್ನ. ಇಲ್ಲಿ ಈ ಹೊಲದಾಗೆ ಮಾಡೀನಿ ನೋಡಿ. ನಾನು ಇಲ್ಲೇ ಹೊಲದಾಗಿ ಕೆಲಸ ಮಾಡ್ಕೋತ ಮಾಡೀನಿ. ಏನು ಬೇಕಾದ ಸಾಮಾನು ತೊಗೊಂಡು ಬಂದು ಕಿಶನ್ ಮಾಡೀನಿ. ಯಾವ ಥರ ಮಾಡ್ಕೊಂಡು ಬರೋದಂತ ನೋಡ್ಕೊಂಡು ಬರೋಣಂತ ಫ್ರೆಂಡ್ಸ. ಹಲೋ ಫ್ರೆಂಡ್ಸ, ಎಲ್ಲರಿಗೆ ನಮಸ್ಕಾರ. ನಾನು ಈಗಿನ ಲಾಕ್ನ ಸ್ಟಾರ್ಟ್ ಮಾಡಿ ನೋಡಿ. ಬನ್ನಿ ಇವತ್ತಿನ ಲಾಕ್ನ ಸ್ಟಾರ್ಟ್ ಮಾಡೋಣ. ನೋಡಿ ಇಷ್ಟು ಕಬ್ಬು ಒಯ್ದಾರ ನಮ್ಮ ಅಂಗಡಿಗೆ. ಇಷ್ಟು ಉಳ್ದಾದ ನೋಡಿ ಕಬ್ಬು. ಹಾಗೆ ಹ್ಯಾಂಗೆ ಬಂದಾದ ಹೊರಿ ಕಬ್ಬನ್ನ ಒಯ್ಲಾಕತ್ತಾರ. ನಾನು ಇವತ್ತು ಏನು ಮಾಡ್ಬೇಕಂತ ಮಾಡೀನಿ ಅಂದರೆ, ಇವತ್ತು ಮೊಸರು ತಂದೀನಿ. ಮಜ್ಜಿಗೆ ಮಾಡಿ ತಂದೀನಿ. ಮಜ್ಜಿಗೆ ಒಗ್ಗರಣೆ ಹಾಕಬೇಕು ಮತ್ತು ಇಲ್ಲೇ ಹುಡುಗರಿಗೆ ಅನ್ನ ಮಾಡ್ಬೇಕಂತ ಅನ್ನಕತ್ತೀನಿ. ಅದಕ್ಕೆ ಏನೇನು ಬೇಕಂತ ಆಡಿಲಿ ಕಟ್ಟೀನಿ. ಈಗ ಮೇವು ತಂದು ಹಾಕೀನಿ ಆಡುಗಳಿಗೆ. ಏನೇನು ಬೇಕು ಸಾಮಾನು ಅಂದರೆ, ಇಲ್ಲೇ ಹೊಲದಾಗಿಂದ ಮೂರು ಐಟಮ್ ಇಲ್ಲೇ ಸಿಗ್ತಾವೆ. ಅದು ತೊಗೊಂಡು ನಾನು ಇಲ್ಲೇ ಹೊಲದಾಗಿ ಮಾಡ್ತೀನಿ. 3 ಐಟಮ್ ಅಂದರೆ ಈ ಕೊತ್ತಂಬರಿನ ಮತ್ತು ಕರಿಬೇವು ಮೆಣಸಿನ್ಕಾಯಿ ಇಷ್ಟೊಂದು ಹರ್ಕೊಂಡು ಬರ್ತೀನಿ ನೋಡಿ. ಈಗ ನೋಡಿ ಫ್ರೆಂಡ್ಸ, ಇಲ್ಲಿ ಇದೆ ಕೊತ್ತಂಬರಿನ. ಇಲ್ಲಿ ಬದ್ನೆಕಾಯಿ ಹಾಕಿದ್ದಾರೆ, ಅದರೊಳಗೆ ಕೊತ್ತಂಬರಿ ಇದೆ. ಸ್ವಲ್ಪ ಕೊತ್ತಂಬರಿನ ಹರ್ಕೋತಾ ಇದ್ದೀನಿ ಇಲ್ಲಿಂದ. ನೋಡಿ ಇಷ್ಟೊಂದು ಕೊತ್ತಂಬರಿನ ಹರ್ಕೋತಾ ಇದ್ದೀನಿ. ಈಗ ನಾನು ಕರಿಬೇವು ತರ್ಲಾಕ ಹೊಂಟೀನಿ ನೋಡಿ ಫ್ರೆಂಡ್ಸ. ಇಲ್ಲಿ ಕರಿಬೇವು ಗಿಡ ಇದೆ. ಇಲ್ಲಿ ನೋಡಿ ಕರಿಬೇವು ಗಿಡನ ಎಲ್ಲರೂ ಹಕ್ಕಿ ಹೊಡಿಕ್ಲಾಕತ್ತಾರ. ಹಕ್ಕಿ ಅಂದರೆ ಭಾಳ ಸಾಕು ಮಾಡ್ಯಾರ ಜೋಳನಾಗ. ಇಲ್ಲಿ ನೋಡಿ ಎಷ್ಟೊಂದು ಗಿಡ ಇದೆ ನೋಡಿ ಕರಿಬೇವು ಮೇಲೆ ರೋಗ ಬಿದ್ದಿದೆ. ಈ ಚಲೋ ಇಲ್ಲ ಕರಿಬೇವು. ನಾನು ಸ್ವಲ್ಪನೇ ಹರ್ಕೋತೀನಿ. ಎಲ್ಲಿ ಚೆಂದ ಅದ ಚಲೋ ಅದಲ್ಲಿ ಹರ್ಕೋತೀನಿ. ಭಾಳಷ್ಟು ಗಿಡ ಇದೆ ನಮ್ಮ ಕರಿಬೇವಂದ. ರೋಗ ಬೀಳೋಣ ಎಲ್ಲ ಹಿಂಗಾಗಿದೆ ನೋಡಿ. ನಾನು ಇಷ್ಟೊಂದು ಹರ್ಕೋದೀನಿ ಕರಿಬೇವನ್ನ. ಚಲೋ ಇಲ್ಲ, ಎಲ್ಲ ರೋಗ ಬಿದ್ದಿದೆ. ಈಗ ಜೋಳ ಒಳಗೆ ಹಕ್ಕಿ ಹೊಡೆದು ಕಿಸಿನಿ. ಈಗ ಬಂದೀನಿ, ಎಮ್ಗಳಿಗೆ ಮೇವು ಹಾಕೀನಿ. ಈಗ ನಾನು ಮಜ್ಜಿಗೆ ಒಗ್ಗರಣೆ ಹಾಕ್ಬೇಕಂತ ಮಾಡೀನಿ ನೋಡಿ. ಈಗ ನೋಡಿ ಫ್ರೆಂಡ್ಸ, ಈಗ ಮೆಣಸಿನ್ಕಾಯಿ ಸಿಗ್ತಾವೆ. 2-3 ಮೆಣಸಿನ್ಕಾಯಿ ಬೇಕಾಗ್ತಾವೆ. ಈಗ ಮೆಣಸಿನ್ಕಾಯಿ ಸಿಗ್ತಾವೆ ನೋಡ್ತೀನಿ ಕಬ್ಬೊಳಗೆ. ಈಗ ಹಸಿದಂದರೆ ಮೆಣಸಿನ್ಕಾಯಿ ಇಲ್ಲ. ಇಲ್ಲಿ ಒಂದು ಸಿಕ್ಕ್ಯಾದ ನೋಡಿ. ಒಂದು ಸಿಕ್ಕ್ಯಾದ. ಒಂದೇ ಸಿಕ್ಕ್ಯಾದ ಮೆಣಸಿನ್ಕಾಯಿನ. ಈಗ ಕಡಿಮೆ ಆಗ್ಯಾವೆಲ್ಲ ಮೆಣಸಿನ್ಕಾಯಿ. ಎಲ್ಲ ಕಬ್ಬು ದೊಡ್ಡದಾಗ್ಯಾದಲ್ಲ, ಅದ್ರ ಸಲಕ್ಕೆ ಮೆಣಸಿನ್ಕಾಯಿ ಹತ್ತಲ್ಲ, ಎಲ್ಲ ಕಡಿಮೆ ಆಗ್ಯದ. ಮತ್ತು ಇಲ್ಲಿ ಹಣ್ಣು ಆಗ್ಯಾದ ನೋಡಿ ಮೆಣಸಿನ್ಕಾಯಿನ. ಈ ಹಣ್ಣು ಮೆಣಸಿನ್ಕಾಯಿ ಅದು ಹರ್ಕೋತೀನಿ. ನೋಡಿ 2-3 ಮೆಣಸಿನ್ಕಾಯಿ ಹಣ್ಣು ಹರ್ಕೊಂಡೀನಿ. ಕೊತ್ತಂಬರಿ ಕರಿಬೇವು ಮತ್ತು ಮೆಣಸಿನ್ಕಾಯಿ ಇಲ್ಲಿ ನಮ್ಮ ಹೊಲದಾಗೆ ಸಿಕ್ಕ್ಯಾವ ನೋಡಿ. ಈಗ ನಾನು ಹೊರಗೆ ಹೊಂಟೀನಿ. ಈಗ ಹೋಗೋಣ ಮತ್ತು ಅನ್ನ ಮಾಡಿಕಿಸಿನ ಮೊದಲ ಒಗ್ಗರಣೆ ಹಾಕ್ತೀನಿ. ಮಜ್ಜಿಗೆ ಒಗ್ಗರಣೆ ಹಾಕಿಸಿನ ಆಮೇಲೆ ಅನ್ನ ಮಾಡ್ತೀನಿ. ಇವತ್ತು ಭಾಳ ಗಡ್ಬಡಿ ಆಯಿತು. ಅಂದರೆ ಹುಡುಗರು ಇವತ್ತು ಸಾಲಿಗೆ ಹೋಗಿಲ್ಲ. ಯಾಕೆ ಹೋಗಿಲ್ಲ ಅಂದರೆ, ನಮ್ಮ ಬಿಜಾಪುರದಾಗ ಸಿದ್ದೇಶ್ವರ ಗುಡಿದ ಜಾತ್ರೆ ಇದೆ. ಸಂಕ್ರಮಣಿ ಹಬ್ಬದ ದಿನ ಮೊನ್ನೆ ಹಬ್ಬ ಆಯಿತು. ಅವಾಗ ಜಾತ್ರೆ ಇದೆ. ಅದ್ರ ಸಲುವಾಗ ಜಾತ್ರೆಗೆ ಹೋಗ್ತೇವೆ ನಮ್ಮ ಹುಡುಗರ ಹೋಗಿಲ್ಲ. ಅದ್ರ ಸಲುವಾಗ ಅವ್ರಿಗೆ ನೋಡಿ ಇಲ್ಲಿ ಅನ್ನ ಮಾಡಿ ಇದು ಅಡುಗೆ ಮಾಡಿ ಹಾಕ್ಬೇಕಂತ ಮಾಡೀನಿ ನೋಡಿ. ಅಲ್ಲಿ ಆಟ ಆಡಕತ್ತಾರ ಇಬ್ಬರು. ನಮ್ಮ ಆರುಷ್ ನಮ್ಮ ಅಂಕಿತ ಅಲ್ಲಿ ಆಟ ಆಡಕತ್ತಾರ. ನಾನು ಇಲ್ಲಿ 3 ಐಟಮ್ನ ತಂದ್ಕೊಂಡು ಬಂದೀನಿ ನೋಡಿ. ಅದನ್ನು ನೀರಾಗಿ ಹಾಕಿ ತೊಳ್ಕೊತೀನಿ. ಇಲ್ಲಿ ಬುಟ್ಟಿ ತುಂಬ ನೀರಿಟ್ಟೀನಿ ನೋಡಿ. ಮೆಣಸಿನ್ಕಾಯಿ ಮತ್ತು ಕರಿಬೇವು, ಪುರಾಣಿ ಮತ್ತು ಕೊತ್ತಂಬರಿ ನೀರೊಳಗೆ ಹಾಕೀನಿ. ಇದನ್ನು ನಾನು ಚೆನ್ನಾಗಿ ತೊಳ್ಕೊತೀನಿ.
ನೋಡಿ ಫ್ರೆಂಡ್ಸ್, ನಾನು ಬೊಗಣಿ ಇಡಾಕತ್ತೀನಿ. ಗಾಳಿ ಅಂತೂ ಭಾಳ ಬಿಡಾಕತ್ತದ. ಇಲ್ಲಿ ನೋಡಿ ನಾನು ಬೊಗಣಿ ಇಟ್ಟಿದ್ದೀನಿ. ಈಗ ನಾನು ಎಣ್ಣೆ ತೊಗೊಂಡು ಬಂದೀನಿ. ಪಾಕಿಟ್ ಒಳಗೆ ಸ್ವಲ್ಪ ಎಣ್ಣೆ ತೊಗೊಂಡು ಬಂದೀನಿ. ನಮಗೆ ಎಷ್ಟು ಬೇಕು ಅಷ್ಟೊಂದು ಎಣ್ಣೆ ತೊಗೊಂಡು ಬಂದೀನಿ. ನಾನು ಇಷ್ಟೊಂದು ಎಣ್ಣೆ ಹಾಕ್ಲಾಕತ್ತೀನಿ ನೋಡಿ. ಈ ಮಜ್ಜಿಗೆ ಒಗ್ಗರಣೆ ಹಾಕ್ತಂದ್ರೆ ತುಂಬ ಭಾಳ ಸೂಪರ್ ಆಗುತ್ತೆ. ಅನ್ನ ಕೂಡ ಮತ್ತು ಸಜ್ಜಿ ರೊಟ್ಟಿ ಮೇಲೆ ತಿಂತಂದ್ರೆ ಭಾಳ ಬಾಯಾಗ ಭಾಳ ನೀರು ಬಂದಾಗ ಭಾಳ ರುಚಿ ಆಗುತ್ತೆ. ಹುಡುಗರು ಅಂದರೆ ಭಾಳ ತಿಂತಾರೆ. ಗಾಳಿಯಾಗ ಒಲಿ ಹತ್ತಲಾಗ್ಯದ. ಗಾಳಿ ಅಂದರೆ ಭಾಳ ಬಿಸಿಲು ಬಡಿಲಾಕತ್ತದ. ಹಲವು ಕರ್ ಮತ್ತೆ ಫೋನೆ ಏನು ಯಾಮಂತಿ लू है मीठी चालू. ಈಗ ನಾನು ಸಾಸಿವೆ ಮತ್ತು ಜೀರಿಗೆನ ಹಾಕೋತಾ ಇದ್ದೀನಿ ನೋಡಿ. ಸಾಸಿವೆ ಜೀರಿಗೆ ಹಾಕೋತಾ ಇದ್ದೀನಿ. ಅದನ್ನು ಹಾಕೊಂಡಿನಿ. ಈಗ ನಾನು ಏನು ಹಾಕೋತೀನಿ ಅಂದರೆ ಬೆಳ್ಳುಳ್ಳಿನ ಕುಟ್ಟು ಹಾಕ್ಬೇಕು, ಜಜ್ಜಿ ಹಾಕ್ಬೇಕು. ಅಂದರೆ ನಾನು ಜಜ್ಲಾಕ ಏನೂ ತಂದಿಲ್ಲ, ಹಾಗೆ ಹಾಕ್ತಾಯಿದ್ದೀನಿ. ಮತ್ತು ಮೆಣಸಿನ್ಕಾಯಿ ಹಾಕೊಳ್ಳಾಕತ್ತೀನಿ ನೋಡಿ. ಮತ್ತು ಕರಿಬೇವು, ಕೊತ್ತಂಬರಿ ಇಷ್ಟು ಹಾಕಿದ್ದೀನಿ. ಮತ್ತು ಅರಿಶಿಣ ಕೊಟ್ಕೊಂಡು ಬಂದಿದ್ದೀನಿ. ಸ್ವಲ್ಪ ಅರಿಶಿಣ ಹಾಕೋತಾ ಇದ್ದೀನಿ. ಇದು ರೆಡಿ ಆಗಿದೆ ನೋಡಿ. ಎಲ್ಲ ಟ್ರೈ ಮಾಡ್ತೀನಿ. ಎಲ್ಲ ಮಾಡ್ತೀನಿ. ಅಂಗಡಿ ಕಾಡು ಉತ್ತಾರ ಇವ್ಡಿ ಅಂಗಡಿ ಕಾಡು ಅಂಗಡಿ. ಈಗ ನಾನು ಇಲ್ಲಿ ಒಂದು ಕಿಟ್ಲಿ ತುಂಬ ಮಜ್ಜಿಗೆ ತೊಗೊಂಡು ಬಂದೀನಿ ನೋಡಿ. ಈಗ ಮಜ್ಜಿಗೆನ ಹಾಕ್ಕೋತಾ ಇದ್ದೀನಿ ನೋಡಿ. ಈಗ ನಾನು ಉಪ್ಪು ಹಾಕ್ಕೋತೀನಿ. ಉಪ್ಪನ್ನು ಒಂದು ಕ್ಯಾರಿ ಬ್ಯಾಗ್ ಒಳಗೆ ಕಟ್ಕೊಂಡು ಅಂಗಡಿ ಕಾಣಿ ನೀವು ಉಪ್ಪು ಹಾಕ್ಕೋತಾ ಇದ್ದೀನಿ. ಉಪ್ಪು ಹಾಕೊಂಡಂದ್ರೆ ಇಷ್ಟು ಹುಳಿ ಹತ್ತಲ್ಲ, ಅದಕ್ಕೆ ಉಪ್ಪು ಹಾಕೋಬೇಕು. ಇದಕ್ಕೆ ಕುದಿಸ್ಬಾರ್ದು. ಕುದಿಸ್ದಂದ್ರೆ ಹೊಡಿತಾವೆಲ್ಲ ಮಜ್ಜಿಗೆನ. ಅದ್ರ ಸಲುವಾಗಿ ನಾನು ತೆಳಗೆ ಇಳಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ಪಾಣೆ ಹಾಕಿದ ಮಜ್ಜಿಗೆನ ರೆಡಿಯಾಗಿದೆ. ಈಗ ನಾನು ಅನ್ನ ಮಾಡಬೇಕಾ. ಈ ಕ್ಯಾರಿ ಬ್ಯಾಗ್ ಒಳಗೆ ಉಪ್ಪು ಕಟ್ಟಿರ್ತೀನಿ. ಈಗ ಅನ್ನ ಮಾಡ್ಲಾಕ ಹೋಗಿ ನೀವು ಖಾಲಿ ಮಾಡಬೇಕಾ. ಅದ್ರ ಸಲುವಾಗಿ ನಾನು ಇದನ್ನೇ ಕಿಟ್ಟಿ ಒಳಗೆ ಹಾಕೋತಾ ಇದ್ದೀನಿ ನೋಡಿ. ಇದಂದರೆ ಸೂಪರ್ ಆಗುತ್ತೆ. ಇದು ಅನ್ನ ಕೂಡ ಅನ್ನದ ಮೇಲೆ ಹಾಕೊಂಡ್ರೆ ಭಾಳ ಟೇಸ್ಟ್ ಆಗುತ್ತೆ. ಇದಕ್ಕೆ ನಾವು ಮುಚ್ಚಿಡೋಣಂತ ಅಂಗಡಿ ಕಾಣಿರ ಅಲ್ಲ ಸರ್. ಇಲ್ಲಿ ನೋಡಿ ಕಿಟ್ಲಿ ಒಳಗೆ ತುಂಬಿಡ್ತೀನಿ. ಈಗ ನೋಡಿ ಒಗ್ಗರಣೆ ಹಾಕಿ ಸೂಪರ್ ಆಗಿದೆ. ಈಗ ನಾನು ಅನ್ನ ಮಾಡ್ಲಾಕಿರ್ತೀನಿ. ಇದಕ್ಕೆ ಮುಚ್ಚ ಇಡ್ತೀನಿ, ಆಮೇಲೆ ಹುಡುಗರಿಗೆ ಹಾಕ್ತೀನಿ ಅಂತ. ನಾನು ಸ್ವಲ್ಪ ಎಷ್ಟೆಷ್ಟು ಬೇಕಾಗ್ತ ಅಷ್ಟೊಂದು ಸ್ವಲ್ಪ ನಾನು ತೊಗೊಂಡು ಬಂದೀನಿ ಅಡುಗೆ ಮಾಡ್ಲಾಕ. ಈಗ ಮನ್ಯಾಗ ಇಟ್ಟೀನಿ ಎಲ್ಲ. ಮನ್ಯಾಗಿನ ಏನೇನು ಇರ್ತಾವೆ ಅಷ್ಟೇ ನಾನು ತೊಗೊಂಡು ಬರ್ತೀನಿ. ಈಗ ನಾನು ಅನ್ನ ರೆಡಿ ಮಾಡ್ತೀನಿ. ಬಂದು ತಂದೆ ಚಲೋ ಚಲೋ. ಇಲ್ಲಿ ನೋಡಿ ನಾನು ಈಗ ನೀರು ಇಡ್ತಾಯಿದ್ದೀನಿ. ಈಗ ಅನ್ನ ಮಾಡ್ಲಾಕ ಅದ್ರ ಮೇಲೆ ಮುಚ್ಚುಂಕಿ ಗಾಳಿ ಅಂದರೆ ಭಾಳ ಬಿಡಾಕತ್ತದ. ಅನ್ನ ಅಂದರೆ ಜಲ್ದಿ ಆಗಲ್ಲ ಕಿಶನ್. ಮೊದಲೇ ನಾನು ಮಜ್ಜಿಗೆ ಒಗ್ಗರಣೆ ಹಾಕ್ತೀನಿ ನೋಡಿ. ಕ್ಯಾರಿ ಬ್ಯಾಗ್ ಒಳಗೆ ಅನ್ನ ಅಕ್ಕಿ ತೊಗೊಂಡು ಬಂದೀನಿ. ನೋಡಿ ಫ್ರೆಂಡ್ಸ್, ಅನ್ನ ರೆಡಿ ಆಗ್ತಾಯಿದೆ ನೋಡಿ. ಹೆಂಗೆ ಕುದಿತಾ ಇದೆ ನೋಡಿ ಅನ್ನನ. ನನ್ನ ಮಗಾಗ ಮೊಬೈಲ್ ಹಿಡಿಯೋಣ ಹಿಂಗೆ ಇಡುವೆ ಒಳಗೆ ಬಟ್ ಹಿಡ್ಕೊಂಡಾನ.
ಆ ಬಟ್ ತೆಗಿ ಅಂದ್ರೆ ಅಂಗಡಿ ಕಾಡು ಅಂದರೆ ಬಟ್ ತೆಗಿ ಅಂದಾಗ ಅವ್ನಿಗೆ ಬಟ್ ತೆಗಿ ಏನಾಕತ್ತೀನಿ ಅವ ಮುಂದೆ ಬಟ್ ಹಾಕೊಂಡಾನ ಕ್ಯಾಮ್ರಾ ಮುಂದೆ. ಅದು ಹಿಡಿಯೋ ಸ್ವಲ್ಪ ಅಲ್ಲಿ ಬಟ್ ಬರಾಕತ್ತದ ನಮ್ಮ ಮಗಂದ, ನಮ್ಮ ಕುಮಾರ್ದ ಬಟ್ ಬರಾಕತ್ತದ. ಈ ಭಾಳ ಬಿಸಿಲಿದೆ ನೋಡಿ, ಅಲ್ಲಿ ಆಟ ಆಡಾಕತ್ತಾರ ನಮ್ಮ ಹುಡುಗರು. ಎಮ್ಗಳು ನೋಡಿ ಕೂತಾವ. ಇಷ್ಟೊಂದು ವಾಡಿ ತಂದಿಟ್ಟಾರ ನಮ್ಮ ಯಜಮಾನ್ರು. ನನಗೆ ಎಲ್ಲಿಂದ ತಂದು ಹಾಕ್ತೀಯದ ಕಿಶಿಂಗೆ ಇಷ್ಟೊಂದು ವಾಡಿ ತಂದು ಕಿಶಿಂಗೆ ಇಟ್ಟು ಕಿಶಿಂಗೆ ಮುಚ್ಚಿ ಹೋಗ್ಯಾರ ನೋಡಿ. ನಾನು ವಾಡಿ ಹಾಕೋದು ಕಿಶಿಂಗೆ ಇವತ್ತು ಕುಂದಿರ್ತೀನಿ. ನಮಗೆ ನಾಳೆಗೆ ಮಾತ್ರ ನೀರು ಉಣ್ಸೋದಾದ. ಇವತ್ತು ಏನೂ ಕೆಲಸ ಇಲ್ಲ, ಅದ್ರ ಸಲ ಮತ್ತು ಇವತ್ತು ಹುಡುಗರು ಅಂದರೆ ಇಲ್ಲೇ ಆಧಾರ ಕಿಶಿಂಗೆ ನನಗೆ ಏನೂ ಕೆಲಸ ಇಲ್ತಾಳೆ ಹೋಗ್ಲಾಗ ಅಷ್ಟೇ ಹಕ್ಕಿ ಹೊಡೆಯೋದು ಅಷ್ಟೇ ಕುಂದ್ರೋದು. ಮತ್ತು ನಮ್ಗೆ ಎಮ್ಗಳಿಗೆ ಎಷ್ಟು ನೇಳಾದ ನೋಡಿ, ಎಷ್ಟು ಚಂದ ಕೂತಾವ ಎಮ್ಗಳು. ಅದ್ರ ಜೊತೆ ಒಂದು ಕೋಳಿನೂ ಅದು ನಮ್ದು. ಕೋಳಿ ಭಾಳ ಶಾಣೆ ಅದು, ಹಾಗೆ ಕುಂದಿರ್ತಾವೆ ನೋಡಿ ಕೋಳಿ. ಎಮ್ಗಳಿಗೆ ಮುಂಜಾನೆ ಮೇಯ್ಸಿ ಕಿಶಿನ್ ಅವ್ರಿಗೆ ಹಾಕಿ ಕಿಶಿನ್ ಹೋಗ್ತಾರೆ. ಚಂದಿ ಅವು ಕೊಡ್ತೇವಲ್ಲ ತಿಂದು ಕಿಶಿನ್ ಎಮ್ಗಳು ಹಿಂಗೆ ಬಿಸ್ಲಾಗ ಸುಮ್ಮ ಕೂತ್ ಬಿಡ್ತಾವೆ. ಇವು ಎಮ್ಗಳು 4 ಗಂಟೆಗೆ ಹೇಳ್ತಾವೆ. ಈಗ ಹಿಂಗೆ ಕೂತಂದ್ರೆ ಅನ್ನ ರೆಡಿ ಆಗ್ತಾಯಿದೆ, ಮತ್ತೆ ಸಿಗ್ತೀನಿ ನಿಮ್ಗೆ ನೋಡಿ ಫ್ರೆಂಡ್ಸ. ಅನ್ನ ರೆಡಿಯಾಗಿದೆ ನೋಡಿ, ಬಿಸಿ ಬಿಸಿ ಅನ್ನ ಹೋಗಿ ಹಂಗೆ ಬರಾಕತ್ತೈದು ನೋಡಿ. ಅನ್ನ ಮಾತ್ರ ರೆಡಿಯಾಗಿದೆ. ಮತ್ತು ಇಲ್ಲಿ ಮಜ್ಜಿಗೆ ಒಗ್ಗರಣೆ ಹಾಕಿದ್ದು ರೆಡಿಯಾಗಿದೆ. ಈಗ ನಮ್ಮ ಕುಮಾರ್ಗೆ ಹಾಕ್ತೀನಿ ನೋಡಿ. ನೋಡಿ ನಮ್ಮ ಕುಮಾರ್ಗೆ ಅನ್ನ, ಬಿಸಿ ಬಿಸಿ ಅನ್ನ. ಗಫಾನುನಕ್ಕೇನು ನೋಡಿ ಫ್ರೆಂಡ್ಸ, ಮಜ್ಜಿಗೆನ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಚಂದ ಆಗಿದೆ ಅಂತ. ನೋಡಿ ನಮ್ಮ ಕುಮಾರ್ ತಿಂತಾ ಇದ್ದಾನೆ. ಕುಮಾರ್ ಹಾಯ್ ಮಾಡು. ಕುಮಾರ್ ಮಜ್ಜಿಗೆ ಅನ್ನ ಊಟ ಮಾಡಾಕತ್ತೇನು? ಹ್ಞೂ ಅಂತ ನೋಡಿ. ಕನ್ನಡ ಬರಲ್ಲ ಅವನಿಗೆ, ಶಾಲೆ ಕಲಿತಾನೆ ಖರೆ ಹಿಂದಿ ಅಷ್ಟೇ ಮಾತಾಡ್ತಾನೆ.